ಮಹಾಪ್ರಸಿದ್ಧದ ಈ ಗುರುದೇವಾಶ್ರಮದ ವಾರ್ಷಿಕೋತ್ಸವದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಯವರ ಮನದಲ್ಲಿ ಸ್ಮರಿಸುತ್ತಾ ಇಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಗುರುದೇವಾಶ್ರಮ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳಿಗೆ ಪಾದದಲ್ಲಿ ವಂದಿಸಿ ವೇದಿಕೆ ಮೇಲೆ ಇರುವ ಎಲ್ಲ ಶ್ರೀಗಳ ಪಾದದಲ್ಲಿ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನನ್ನ ಆತ್ಮೀಯ ಮಿತ್ರರು ಕಾಗವಾಡ ತಾಲೂಕಿನ ಸಾಹಿತ್ಯ ಅಧ್ಯಕ್ಷರಾದ ಶಿವನಗೌಡ ಪಾಟೀಲ್ರೆ, ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಜುಗುಳದ ಸುಪುತ್ರರಾದ ಮಾನ್ಯ ಅಣ್ಣಾಸಾಹೇಬ್ ಪಾಟೀಲ್ರೆ, ಅಂಕ್ಲಿ ಪಂಚಾಯತಿ ಚೇರ್ಮನ್ರಾದ ನನ್ನ ಜೊತೆಗೆ ಬಂದ ಅಶೋಕ್ ಮಾನ್ಯ ಸುರೇಶ್ ಪಾಟೀಲ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಪತ್ರಕರ್ತರೇ, ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ಎಷ್ಟು ಬಹುಸಂಖ್ಯೆಯಿಂದ ಬಂದಿರುವ ಎಲ್ಲ ಶರಣರಿಗೆ ನನ್ನ ಶರಣಾರ್ಥಿಗಳು. ಮೊದಲೇದು ನಿಮ್ಮನ್ನೆಲ್ಲ ಎಷ್ಟು ಬಹುಸಂಖ್ಯೆಯಲ್ಲಿ ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಗಿದೆ. ಅದರಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಯಂದಿರು ಬಂದಿದ್ದಾರೆ. ಬಹುತೇಕ ನಾನು ಬಹಳಷ್ಟು ಪ್ರದೇಶದಲ್ಲಿ ನೋಡ್ತಿರ್ತೀನಿ, ಸಂಜೆಗೆ ಈಗ ಯಾವುದೋ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ಇದ್ರೆ ಎಷ್ಟು ಮಂದಿ ಬರ್ತಾರಮ್ಮಂದ್ರೆ ಒಂದು 200ರಿಂದ 300, ಅದು ಹೆಣ್ಮಕ್ಳು. ಗಂಡು ಮಕ್ಕಳ ಅನ್ಕ ಅವ್ರು ಹುಡುಕಾಡೋರು ಸಿಗಂಗಿಲ್ಲ. ಆದರೆ ಉಗಾರದೊಳಗೆ ಇವತ್ತು ಇದು ನೋಡಿ ನನಗೆ ಭಾಳ ಖುಷಿ ತಂದದ. ಸಂಸ್ಕಾರ ಮತ್ತು ಇದು ಭಾಳಷ್ಟು ಇಲ್ಲಿ ಇನ್ನೂ ಉಳಿದದಂತ ನನ್ನ ಅಭಿಪ್ರಾಯ. ಬಹುತೇಕ ಸಿದ್ದೇಶ್ವರ ಸ್ವಾಮಿಗಳ ನಂದು ವೈಯಕ್ತಿಕ ಅವರು ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮ ಊರಿಗೆ ಬರ್ತಿದ್ರು ಅಂಕಲಿಯಲ್ಲಿ. ಮೊದಲನೇ ಸಾರ್ವಜನಿಕ ಪ್ರವಚನ ಮಾಡಿದ್ದು ಶ್ರೇಯ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಅಂಕ್ಲಿಯಲ್ಲಿ. ಇಬ್ಬರು ಇದ್ದರು, ಮಲ್ಲಿಕಾರ್ಜುನ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು. ಹಳೆಗೆ ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರವಚನ ಆದಮೇಲೆ, ಸಿದ್ದು ಒಂದೆರಡು ಮಾತು ನೀ ಹೇಳಂತಂದ್ರೆ, ಅದು ಮೊದಲನೇ ಮಾತು ನಾವು ಕೇಳಿದ್ದು ಇವತ್ತು ನನ್ನ ಕಿವಿಳಿ ಉಳಿದ. ಈ ಶತಮಾನದ ದೊಡ್ಡ ಅಂದರೆ ಸಾಹಿತ್ಯ ಅನ್ಬೋದು, ಅವರಷ್ಟು ಸಾಹಿತ್ಯ ಬಹುತೇಕ ನಮ್ಮ ಕನ್ನಡ ಸಾಹಿತ್ಯದ ಅವರಿಗೂ ಗೊತ್ತಿರಕ್ಕಿಲ್ಲ, ಅಥವಾ ಎಷ್ಟು ಓದಿದ್ರಿಂದ ಅವರು ಯಾವ ಇದರ ಮೇಲೇನೂ ಅವರು ಪ್ರವಚನ ಮಾಡಬಹುದಾಗಿತ್ತು. ನಮ್ಮ ದುರ್ದೈವ ಅವರು ನಮ್ಮನ್ನು ಬೇಗ ನಮ್ಮನ್ನು ಬಿಟ್ಟು ಹೇಳಿದರು. ಈ ಅದೇ ಹೇಳಿದಲ್ಲ, ಈ ನಡೆದಾಡು ದೇವರ ಅನ್ನೋ ವ್ಯಕ್ತಿತ್ವ ನಾವು ಇವತ್ತಿಲ್ಲಾಗಿದೆ. ಅಂಥವರು ಈ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದು ಇವತ್ತು ನನಗೆ ಭಾಳ ಖುಷಿ ಅದ. ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರೋದು ಅದೊಂದು. ಇವತ್ತು ಅದರಲ್ಲಿ ತಾಯಿ ತಂದೆ ಸಲುವಾಗಿ ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ಮಠಗಳು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ವೀರಶೈವ ಮಠಗಳು, ವೀರಶೈವ ಲಿಂಗಾಯತ ಮಠಗಳು, ಜಗತ್ತಿನಲ್ಲಿ ಯಾವ ಮಠಗಳು ಮಾಡೋದು ಕೆಲಸ ನಮ್ಮ ವೀರಶೈವ ಲಿಂಗಾಯತರು ಮಾಡಿದ್ದಾರೆ. ಮೊದಲನೇದು ಶಿಕ್ಷಣ ಪ್ರಸಾರ, ಅದರ ಜೊತೆಗೆ ದಾಸೋಹ, ಫ್ರೀ ಹಾಸ್ಟೆಲ್ ಇಟ್ಟು ಸಾವಿರಾರು ವಿದ್ಯಾರ್ಥಿಗಳು ಈ ಮಠದಿಂದ, ಎಲ್ಲ ಮಠಗಳದಿಂದ ನೀವು ನೋಡಿದೆ. ಇವತ್ತು ನೀವು ತುಮಕೂರಲ್ಲಿ ಹೋದ್ರೆ ಸುಮಾರು 15ರಿಂದ 20 ಸಾವಿರ ವಿದ್ಯಾರ್ಥಿಗಳು, ಅವ್ರ ಬಡ ವಿದ್ಯಾರ್ಥಿಗಳಿಗೆ ಅವ್ರ ತಂದೆ ತಾಯಿ ಇಲ್ಲ, ಭಾಳಷ್ಟು ಅನಾಥ ವಿದ್ಯಾರ್ಥಿಗಳು, ಅವ್ರಿಗೆ ಜಾತಿ ಬೇರೆ ಬೇರೆ ಜಾತಿ ಇದ್ರೂ ಒಂದೇ ಇದರಲ್ಲಿ ಇವತ್ತು ಸ್ವಾಮಿಗಳು ಅವ್ರನ್ನ ಮಠದಲ್ಲಿ ಸಾಕಿದ್ದಾರೆ. ಸ್ವತಃ ಅವರಿಗೆ 2 ದಿವಸ ಸ್ವತಃ ಊಟ ಬಡಿಸ್ತಾರೆ. ಇದು ನಮ್ಮ ವೀರಶೈವ ಲಿಂಗಾಯತರದೊಂದು ಮಹಾ ತ್ಯಾಗ ಅಂತ ಹೇಳ್ಬೋದು. ಅದು ಪರಂಪರಾ ಜೊತೆಗೆ ಕೇಲಿ ಸೊಸೈಟಿ ಹುಟ್ಟಿದ್ದು. ಅವನು
ನಮ್ಮ ಸಂಸ್ಥಾ ಸ್ಥಾಪನಾ ಮಾಡಲಿಕ್ಕೆ ಕಾರಣೀಭೂತರಾದ ಅವಣೂರದ ಶ್ರೀಗಳಾದ ಆ ಕಾಲದಲ್ಲಿ ಹೇಳಿದ್ರಿ ನೋಡಿ 110 ವರ್ಷ 12 ವರ್ಷದಿಂದ ಶಾಲೆ ಅನ್ನೋದು ಯಾರಿಗೆ ಗೊತ್ತಿಲ್ಲಾಗಿದ್ದು. ಭಾಳಷ್ಟು ಹಳ್ಳಿಯೊಳಗೆ ಶಾಲೆಗಳೂ ಇಲ್ಲಾಗಿದ್ದು, ಅಥವಾ ಶಾಲೆಗೆ ಹೋಗೋ ಜನನೂ ಭಾಳ ಕಡಿಮೆ ಇತ್ತು. ಅದ ಈ ಸಮಾಜ ಉದ್ಧಾರ ಆಗಬೇಕಾದ್ರೆ ಶಿಕ್ಷಣದಿಂದ ಸಾಧ್ಯ ತಿಳ್ಕೊಂಡು 110 ವರ್ಷದಿಂದ ಮೊದಲನೇ ಶಾಲೆ ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿದ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಮುಂದೆ ದಾನಿಗಳು ಎಲ್ಲ ಬಂದು ಇಷ್ಟು ದೊಡ್ಡ ಸಂಸ್ಥೆ ಇವತ್ತಾಗಿದೆ. ನಾನು ಹೆಚ್ಚು ಈ ಸಮಯದಲ್ಲಿ ಮಾತಾಡೋಲ್ಲ, ಅದೇ ಹೇಳಿದಿಲ್ಲ, ಭಾಳಷ್ಟು ಕಡೆ ಹೋದ್ರೆ ಅದರಲ್ಲಿ ಸಂಜೆ ತನಕ ಹೆಣ್ಮಕ್ಳು ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂದರೆ ಟಿ ವಿ ಮ್ಯಾಗ ಸೀರಿಯಲ್ ಇರ್ತದೆ. ಸೀರಿಯಲ್ ತಪ್ಪಿಸಿ ಈಗ ಅಂದರೆ ಎಷ್ಟು ಮಹತ್ವವಾಗಿದೆ ಸೀರಿಯಲ್ ಅಂದ್ರೆ. ಆದರೆ ಇವತ್ತು ನಾನು ಚಿತ್ರ ಇಲ್ಲಿ ಬೇರೆ ನೋಡಿದೆ. ನಾನು ಬಹುತೇಕ ಇಲ್ಲಿ ಬಂದ ಮ್ಯಾಗ ಅನಿಸ್ತು ಗುರುಗಳು ಭಾಳ ಭಕ್ತರನ್ನ ಒಂದು 200 ಮಂದಿ ಇರಬೇಕು, ನಾ ಎಲ್ಲ ಭೇಟಿಯಾಗಿ ಲಘುಟ್ಟು ಹೋಗ್ಬೇಕಂತ ಮಾಡಿದ್ದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳಷ್ಟು ಆನಂದ ಆಗಿದೆ, ನನಗೆ ಖುಷಿಯಾಗಿದೆ ಅಂತ ಹೇಳಿ. ತಾಯಿ ತಂದೆ ಪರಿಸ್ಥಿತಿ ನನ್ನಲ್ಲಿ ಎಷ್ಟು ಕೆಟ್ಟ ಪರಿಸ್ಥಿತಿ ಇರ್ತದೆ ಅಂದ್ರೆ, ಒಬ್ಬ ಬೆಂಗಳೂರು ಮಾಸ್ತರ್ ನಾವು ಎಲ್ಲರೂ ಅತನಿಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ, ಅಥವಾ ಅತನಿ ಮಾಸ್ತರ್ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿದ್ರೆ, ಆ ಮಾಸ್ತರ್ ಬಂದು ಏನು ಹೇಳಿದ್ರಿ, ನನ್ನ ತಾಯಿ ತಂದೆಗೆ ಆರಾಮಿಲ್ಲರಿ, ಅವ್ರು ನೋಡ್ಕೊಳಕ್ಕೆ ಯಾರಿಲ್ಲರಿ, ನೀವು ದಯವಿಟ್ಟು ನನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿರಿ. ನಾವು ಭಾಳ ಸಲ ಅವ್ರನ್ನ ತಾಯಿ ತಂದೆನ ಕರ್ಕೊಂಡು ಬಾ ಅಂತ ಹೇಳಿದೆ. ಯಾಕಂದ್ರೆ ಕೇಳಬೇಕಲ್ಲ, ಇಲ್ಲರಿ ಅವ್ರು ಬರೋ ಪರಿಸ್ಥಿತಿ ಇಲ್ಲರಿ, ಅವ್ರಿಗೆ ಸರಿನಾ ಇಲ್ಲ ಹೇಳ್ತಾ, ಆಯ್ತು ತಗೋಣ ಆತನಿಗೆ ಬಂದಾಗ ನಾನು ನೋಡ್ತಾನೆ ಅವ್ರಿಗೆ. ತಾಯಿಯು ತಂದೆ ಅವ್ರು ನೋಡೋದು ದಂಡಿಗಿರಲಿ, ಅವ್ರಿಗೆ ಭೇಟಿಯಾಗಿ ವರ್ಷಗಟ್ಟಲೆ ಭೇಟಿಯಾಗಿರಲ್ಲ. ಈ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಆಗಿದೆ. ನೀವು ಬಹುತೇಕ ಇನ್ಫೋಸಿಸ್ ಕಂಪ್ನಿ ಕೇಳಿರ್ಬೋದು, ಇಡೀ ದೇಶದೊಳಗೆ ಅತಿ ದೊಡ್ಡ ಕಂಪ್ನಿ. ಅವಳ ಮಾಲಕ್ತಿ ಸುಧಾಮೂರ್ತಿ ಅವರು, ನಮ್ಮ KL ಸೊಸೈಟಿ ವಿದ್ಯಾರ್ಥಿನಿ ಆಕೆ ಸುಧಾಮೂರ್ತಿ ಅವರು, ಹುಬ್ಬಳ್ಳಿ ಇಂಜಿನಿಯರಿಂಗ್ ಕಾಲೇಜಿಂದ ಪಾಸ್ ಆದವಳು. ಅವಳು ನಮ್ಮ ಅಡ್ವೈಸರ್ ಅಂತ ಇದ್ದಾರೆ. ನಾವು ಭಾಳ ಒತ್ತಾಯ ಮಾಡಿ ಉತ್ತರ ಕರ್ನಾಟಕದಾಗ ನೀವು IT ಶುರು ಮಾಡಿರಿ, ಎದ್ರನ್ನು ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗ್ತೈತಿ, ಭಾಳ ಕಷ್ಟ ನಮ್ಮ ಇವರು ಅಲ್ಲಿ ಬಂದು ಬೆಂಗಳೂರಾಗ ನಿಲ್ಲೋದು. ಭಾಳಷ್ಟು ವರ್ಷ ನಾವು ಹೋರಾಟ ಮಾಡಿದ್ಮೇಲೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ IT ಪಾರ್ಕ್ ಮಾಡಿದ್ರು. ಬಹುತೇಕ ನೀವು ಹುಬ್ಬಳ್ಳಿಗೆ ಏರ್ಪೋರ್ಟು ಒಳಗೆ ಹೋಗಬೇಕಾದ್ರೆ ಎಡಕ್ಕೆ ಕಾಣ್ತದೆ. ಸುಮಾರು 1000 ಕೋಟಿ ಖರ್ಚು ಮಾಡಿದ್ರು. ಮಾಡಿ ಉದ್ಘಾಟನೆ ಆಯಿತು. ಯಾರು IT ವಿದ್ಯಾರ್ಥಿ IT ಇವರು ಕೆಲಸ ಮಾಡೋರು ಬರೋವಾರ. 1 ವರ್ಷ ಆಯ್ತು, 2 ವರ್ಷ ಆಯ್ತು. ನಾ ಕೇಳಿದೆ, ಏನ್ರಿ ಅಕ್ಕ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿದಿರಿ, ಇಲ್ಲಿ ಮತ್ತು ಇನ್ನೂ ಶುರುನೇ ಮಾಡಿಲ್ಲ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಏನು ಹೇಳಬೇಕು. ಅವರು ಉತ್ತರ ಕರ್ನಾಟಕದಾಗ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಕಂಪ್ನಿಯಲ್ಲಿ, ಅವ್ರಿಗೆ ಹುಬ್ಳಿಗೆ ಹೋಗತ್ತೆ ಹೇಳಿದೆ. ಹುಬ್ಳಿಗೆ ಹೋಗೋದ್ರೆ ನಾವು ಹುಬ್ಳಿಗೆ ಹೋಗಲ್ರಿ ಅಂತಾರೆ. ಯಾಕಂದ್ರೆ ನಮ್ಮೂರು ಸಮೀಪ್ರಿ ದಿನಾರಿ ಅತ್ತಿ ಮಾವನ ತಾಯಿ ತಂದೆದು ಕಷ್ಟ ನಮಗೆ. ಅದಕ್ಕೆ ನಾನು ಹೆಂಡ್ತಿ ಹೋಗ್ಲಿಕ್ತಾ ಇರಲಿಲ್ಲ ಹುಬ್ಳಿಗೆ. ಇವತ್ತಿನ ತಂದೆ ತಾಯಿದು ಒಂದು ಉದಾಹರಣೆ. ಸನೇ ಊರು ಸನೇಗೆ ಹುಬ್ಳಿ ಸನೇ ಐತೆ ಅಂದ್ರೆ ತಾಯಿ ದಿನ ನನ್ನಲ್ಲಿ ಬಂದು ಇಲ್ಲಿ ಹುಬ್ಳ್ಯಾಗ ತ್ರಾಸು ಕೊಡ್ತಾಳು, ಅಥವಾ ಅತ್ತಿ ಮಾವನಂಗೆ ತ್ರಾಸು ಕೊಡ್ತಾಳು. ಈ ಪರಿಸ್ಥಿತಿ ಈಗ ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ನಾವು ಈಗ ಕೇಳ್ತಾ ಇದ್ದೇವೆ, ಮೊದಲೇ ಹೆಣ್ಣು ರೈತರಿಗೆ ಯಾರು ಹೆಣ್ಣು ಕೊಡುವಾರ, ಆ ಪರಿಸ್ಥಿತಿ ಇವತ್ತದ. ದಯವಿಟ್ಟು ಇಲ್ಲೆಲ್ಲ ನಾವೆಲ್ಲ ಪೂರ್ವಜರು ನಮ್ಮದೇನು ಉದ್ಯೋಗ, ಒಕ್ಕಲ್ತನ ನಮ್ಮ ಉದ್ಯೋಗ, ಅದನ್ನು ನಾವು ಮರ್ತಾರೆ ನೋಡಿ. ಭಾಳ ಅಂದ್ರೆ ಒಂದು 5,000 ಪಗಾರ ಇದ್ರೂ ಅವ್ನು ಕೊಡಕ್ಕೆ ತಯಾರು. ಬಹುತೇಕ ವರ್ಷಕ್ಕೆ ಒಂದು ಸೀರೆ ಕೊಡೋಕ್ಕೆ ಸಾಧ್ಯ ಇಲ್ಲ. 5,000ದಾಗ ಒಕ್ಕಲ್ತನ 20 ಎಕರೆ ವರ್ಷ. ಈ ಸಮಾಜ ಬೇರೆಯವ್ರಿಗೆ ಉದ್ಯೋಗ ಕೊಟ್ಟಿದ್ದೇವೆ ನಾವು ಉದ್ಯೋಗ ನಾವೆಂದೂ ನೌಕರಿ ಮಾಡಿಲ್ಲ ನೋಡ್ರಿ. ಒಂದು ಕಿರಾಣಿ ಅಂಗಡಿ ಇರ್ಬೋದು, ಒಂದು ದಲಾಲಿ ಅಂಗಡಿ ಇರ್ಬೋದು, ಅದರ ಒಕ್ಕಲ್ತನ ಮಾಡ್ಬೋದು. ನಮ್ಮಲ್ಲಿ 10-20 ಜನ ದುಡಿತಾರೆ. ಕಿರಾಣಿ ಅಂಗಡಿಯಾಗಿದ್ದರೂ 1-2 ಮಂದಿ ಹೊರಗಿನವರು ಅಲ್ಲಿ ಕುಡಿ ಕಟ್ಟಾಕಿ ಇದ್ದಿರ್ತಾರೆ. ಅಂಥ ಸಮಾಜ ಇವತ್ತು ನಾವು ಏನಾಗೈತೆ ಅಂದ್ರೆ ನಾವು ನೌಕರಿಗೆ ಹೋಗಿದೆ. ಅದಕ್ಕೆ ಯುವ ಪೀಳಿಗೆ ಮರ್ತಿದ್ದಾರೆ. ಕಾರಣ ಏನಂದ್ರೆ ಸಮೀಪ ಅವ್ವ ಅಪ್ಪ ಇರಬಾರ್ದು, ತಾಯಿ ಮಾವ ಅತ್ತಿರಬಾರ್ದು ಆಕಿ. ಇದೊಂದು ಫ್ಯಾಷನ್ ಆಗಿದೆ. ಅದಕ್ಕೆ ಯಾವ ದೊಡ್ಡ ವ್ಯಾಪಾರ ಇದ್ರೂ ನಾವು ಇಲ್ಲಿ ನಿಲ್ಲಾಗ್ತಾ ಇರಲ್ಲ, ಬೆಂಗಳೂರಿಗೆ ಹೋಗ್ತಾನೆ.
ಇವತ್ತಿನ ಪರಿಸ್ಥಿತಿ ತಾಯಿ ತಂದೆ ಪರಿಸ್ಥಿತಿ ಇಲ್ಲಿ ಅದ. ನನ್ನ ಕಡೆ ಭಾಳಷ್ಟು ಜನ ಬೆಳಗಾವಿಗೆ ಬರ್ತಾರೆ, ಅಲ್ರಿ ಒಂದು ಆಶ್ರಮ ಶುರು ಮಾಡಿರಲ್ಲ ನೀವು. ತಾಯಿ ತಂದೆ ನಾನು ನೋಡ್ರಿ ನಮ್ಮ ಮಕ್ಕಳೆಲ್ಲ ಅಮೇರಿಕಾದಾಗಿದ್ದಾರೆ ರೀ, ಆ ಕಡೆ ಇದ್ದಾರೆ, ನೋಡೋರಿಲ್ರಿ, ವಯಸ್ಸಾಗೈತಿ. ನೀವು ಕೇಳಿ ಎಲ್ಲ ಮಾಡಿದ್ದೀರಿ, ಎಲ್ಲ ಸಂಸ್ಥೆ ತೆಗ್ದಿರಿ, ದಯವಿಟ್ಟು ವೃದ್ಧಾಶ್ರಮ ತೆಗಿರತ್ತ ಹೇಳಿದೆ. ಎಷ್ಟು ಸಲ ಹೇಳ್ತಾರೆ. ನಾ ಹೇಳಿದೆ ನೋಡಪ್ಪ, ಉಳಿದೆಲ್ಲ ಮಾಡ್ಬೋದು, ಈ ಪಾಪದ ಕೆಲಸ ವೃದ್ಧಾಶ್ರಮ ನಾವೇನು ಮಾಡೋಂಗಿಲ್ಲ, ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಈ ಕಾಲ ಹೆಂಗಾಗ್ಯದ ಅದು ಹೇಳಲ್ಲ. ಹುಬ್ಬಳ್ಳಿಗೆ ಕಂಪ್ನಿ ತೆಗೆದ್ರೆ ಕಂಪ್ನಿಯಾಗ ನಮ್ಮ ಉತ್ತರ ಕರ್ನಾಟಕ ಹುಡುಗರ ಬರೋಲ್ಲು. ಯಾಕಂದ್ರೆ ಊರು ಸಮೀಪ, ತಾಯಿ ತಂದೆ ಬರ್ತಾರೋ, ಅತ್ತಿ ಮಾವ ಬರ್ತಾರೋ, ನಮ್ಮ ಮನೆಯವ್ರು ಬೇಡ ಅಂತಾರೆ ರೀ ಹುಬ್ಬಳ್ಳಿಗೆ ಹೋಗಕತ್ತೆ. ಈ ಕಾಲ ಹಿಂಗಾಗಿದೆ. ಅದಕ್ಕೆ ನಾನು ಹೆಚ್ಚು ಸಮಯ ತೊಗೊಳ್ದ. ಶ್ರೀಗಳು ಸಿದ್ದೇಶ್ವರ ಸ್ವಾಮಿಗಳು ನನ್ನ ಮನಸ್ಸಿನಲ್ಲಿ ಕಾಯಂ ಕೂತಿದ್ದಾರೆ. ನಾನು ಸುಮಾರು ನನ್ನ ವಯಸ್ಸಿನ 20 ವರ್ಷದಿಂದ ಅವ್ರು ನನಗೆ ಯಾವಾಗಲೂ ಪ್ರವಚನ ಕೇಳ್ಕೊತ, ವರ್ಷ ತಪ್ಪದ ನಮ್ಮ ಊರೊಳಗೆ ಅಂಕ್ಲಿಯೊಳಗೆ ಅವ್ರ ಪ್ರವಚನ ಹೇಳೋರ, ಮಳೆಗಾಲದಾಗ ಬರೋರ. ಹೇಳಿದಾಗ ನನಗೆ ಪೆಂಡಲ್ ಹಾಕೋದು ಬೇಡ್ರಿ, ನಾನು ಥಿಯೇಟ್ರ್ ಕೊಡ್ತಾನೆ, ಒಂದು ಶೋ ಬಂದ್ ಮಾಡ್ತಾನೆ ರೀ, ನೀವು ಪ್ರವಚನ ಮಾಡಿರಿ ಅಂತೇಳಿ ಸುಮಾರು 10ರಿಂದ 15 ವರ್ಷ ಮಾಡಿ. ಮುಂದೆ ಅವ್ರು ಏನು ದೊಡ್ಡ ದೊಡ್ಡ ಊರು ಹಿಡಿದ್ರು ನಮ್ಮನ್ನ ಮರ್ತ ಬಿಟ್ರು. ಹಿಂಗಾಗಿಬಿಡ್ತಾರೆ ಶ್ರೀಗಳು. ಆದರೆ ಶ್ರೀಗಳು ಇಲ್ಲದ ಒಂದೂ ನನ್ನ ಕೇಳಿ ಸೊಸೈಟಿ ಒಳಗೆ ಯಾವುದೂ ಉದ್ಘಾಟನೆ ಮಾಡಲಿಲ್ಲ, ಯಾವುದೂ ಉದ್ಘಾಟನೆ. ಬಹುತೇಕ ನಾ ಜಗತ್ತಿನೊಳಗೆ ಸ್ವಾಮಿಗಳಿಗೆ ಕಿಶೆಯಲ್ದ ಸ್ವಾಮಿನ ಯಾರನ್ನು ನೋಡಿದ್ರೆ ಸಿದ್ದೇಶ್ವರ ಸ್ವಾಮಿ. ಎಂದೂ 5 ರೂಪಾಯಿ ಮುಟ್ಲಿಲ್ಲ. ನಾನು ಎಷ್ಟು ಹೇಳಿದೆ, ಬುದ್ಧಿ ಒಂದು ಸ್ವಲ್ಪ ವಯಸ್ಸಾಗದ, ಆ ಕಡೆ ಈ ಕಡೆ ಭಾಳ ತಿರುಗಾಡಿದ್ರೆ ಒಂದು ಚಲೋ ಕಾರ್ ಕೊಟ್ಟು ಕಳಿಸ್ತೇನೆ ರೀ. ನನಗೆ ಯಾವ್ದಕ್ಕೆ ಬೇಕಪ್ಪ ಕಾರ? ಭಕ್ತರು ತರ್ತಾರೋ ಹೋಗ್ತೀರಿ ಅದ್ರಾಗ, ಭಕ್ತರು ತರ್ತಾರೆ, ಭಕ್ತರು ಜೀಪ್ ತರ್ತಾರೆ, ಆ ಥರ. ಆದರೆ ನಿಮ್ಮ ವಯಸ್ಸೊಳಗೆ ಈ ಸರಿಯಾಗಿ ಇಲ್ಲಿ ನೋಡ್ರಿ, ಅವ್ರೇನು ಕಾರು ತೊಗೊಳ್ಳೋದಲ್ಲ, ಏನೂ ತೊಗೊಳಕ್ತಾ ಇಲ್ಲ. ಒಮ್ಮೆ ನನ್ನ ಅವ್ರದ ಎಷ್ಟರ ಮಟ್ಟಿಗೆ ಸಂಬಂಧಿತಂದ್ರೆ ಅವ್ರೆಂದೂ ಹೆಲಿಕಾಪ್ಟರ್ದಾಗ ಕುಂಡ್ರಲಾಗಿದ್ರು. ನಮ್ಮಲ್ಲಿ ಒಂದು ಹಾಸ್ಪಿಟಲ್ ಉದ್ಘಾಟನೆ, ಆಯುರ್ವೇದಿಕ್ ಹಾಸ್ಪಿಟಲ್ ಗುಲ್ಬರ್ಗಾದಾಗಿದ್ರು ಅವ್ರು. ಸೋಲಾಪುರಕ್ಕೆ ಇದು ನಿಮ್ಮ ನೆನಪದ, ಸೋಲಾಪುರದಾಗಿದ್ರು. ಬುದ್ಧಿ ನೀವು ಬರಲೇಬೇಕಂತ. ಹೆಂಗೆ ಬರಲಿಪ್ಪ, ಎಷ್ಟು ದೂರದ, ಹೆಂಗೆ ಮಾಡಲಿ? ಇಲ್ಲ, ನಾನು ಹೆಲಿಕಾಪ್ಟರ್ ಕಳಿಸ್ತೀನಿ, ಬರಲಿ. ಹೆಲಿಕಾಪ್ಟರ್ದಾಗ ನಾನು ಎಂದೂ ಕೂತಿಲ್ಲ, ಸುಮ್ಮನೆ ಯಾಕೆ ಕಳಿಸ್ತೀನಿ? ನನಗೆ ಗೊತ್ತಿಲ್ಲ, ನೀ ಎಲ್ಲರೂ ನಾ ಉದ್ಘಾಟನೆ 1 ವರ್ಷ ಮುಂದೆ ಹಾಕ್ತಾನೆ. ಭಾಳ ಜೋರಾಗಿ ಇದು ಮಾಡಿದ ಮ್ಯಾಗ ಹೆಲಿಕಾಪ್ಟರ್ದಾಗ ಫಸ್ಟ್ ಟೈಮ್ ಅವ್ರ ಜೀವನದೊಳಗೆ ಬಂದ KLE ಸೊಸೈಟಿ ಸಲುವಾಗಿ ಬಂದು ಹಾಸ್ಪಿಟಲ್ ಉದ್ಘಾಟನೆ ಮಾಡಿದ್ದಕ್ಕೂ ಇವತ್ತು ನನಗೆ ನೆನಪದ. ಅಂದರೆ ಅವರು ಇಲ್ಲದ್ದು ಯಾವ ಕಾರ್ಯಕ್ರಮ ಆಗಲಿ ಅಂಥ ವ್ಯಕ್ತಿತ್ವ ಸ್ವಾಮಿಗಳು ಹೇಳಲ್ಲ, ಕಿಶೆ ಇಲ್ಲ ಅವರಿಗೆ. ಎಂದ 5 ರೂಪಾಯಿ ಬಹುತೇಕ ಇವರ ಆಸ್ತಿ ಹೇಳ್ತಾ ಇದ್ದೇನೆ. ಆಸ್ತಿ ಯಾಕಾಗಿಲ್ಲ ಅಂದ್ರೆ ಅವ್ರ ಕಿಶೆನೆಲ್ಲ ಐತೆ, ಆಸ್ತಿ ಹೆಂಗೆ ಆಗೋದು. ಆದರೆ ಉಳಿದ ಸ್ವಾಮಿಗಳು ನೋಡ್ಬೋದು ನೀವು, ಯಾರೇ ಭಕ್ತರ ಕಾಲು ಬೀಳಕ ಎಷ್ಟು ಇಡ್ತಾರೆ ನೋಡ್ತಿರ್ತಾರೆ, ಎಷ್ಟು ಇಡ್ತಾರೋ, ಯಾವ ನೋಟ್ ಇದ್ದಾವೆ, ಆ ಪರಿಸ್ಥಿತಿ ಇವತ್ತು ಇದರಲ್ಲಿ ಬಂದದ. ಅದಕ್ಕೆ ನನಗೆ ಭಾಳ ಖುಷಿ, ಉಗಾರ ಜನರ ಸಲುವಾಗಿ ಇಷ್ಟು ಜನ ಕೂಡಿದರಿಂದ ಇದು ಒಂದು ಇರೋ ನಿಮ್ಮ ಸಂಸ್ಕಾರ ಮತ್ತು ನಿಮ್ಮಲ್ಲಿ ಅದ ಅಂತ ಹೇಳಿ ನನ್ನನ್ನು ಬರಲೇಬೇಕಂದಾಗ ನಾನು ಬೆಳಗಾವಿಯಿಂದ ಟ್ರೈನ್ಲೇ ಬರ್ತೀನಿ ಅಂತ ಹೇಳಿದೆ. ದುರ್ದೈವ ಟ್ರೈನ್ ಲೇಟ್ ಆಯಿತು, ಕಾರ್ಲೆ ತೊಗೊಂಡು ಬಂದೆ. ವಯಸ್ಸಿನ ಪ್ರಕಾರ ಒಂದು ಜರ ಭಾಳಷ್ಟು ನನಗೆ ತಿರುಗಾಡ್ಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ಅದಕ್ಕೆ ತಮಗೆ ದರ್ಶನ ನಂಗೆ ಇಷ್ಟು ಖುಷಿ ಆಯ್ತಲ್ಲ, ಹೇಳಿದೆಲ್ಲ. ಇಷ್ಟು ಜನರನ್ನು ಪ್ರವಚನ, ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ನೋಡ್ತಿದ್ದೆವು. ಬೆಳಿಗ್ಗೆ 6 ಗಂಟೆಗೆ 5:15 ಪ್ರವಚನ ಶುರು ಆದ್ರೂ ಯಾರು ಎಳ್ಳಾಗ್ತಿದ್ರು ಸೂರ್ಯವಂಶಗಳಿದ್ರು ಅವರು ಎಲ್ಲ ಅವ್ರ ಪ್ರವಚನ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ. ಹಂಗೆ ಇಲ್ಲಿ ನೀವು ನಾನು ನೋಡಿದ ನಮ್ಗೆ ಭಾಳ ಖುಷಿಯಾಗಿದೆ. ದೇವ್ರು ನಿಮ್ಗೆ ಇನ್ನೂ ಸಂಸ್ಕಾರ ಆಶೀರ್ವಾದ ಮಾಡಲಿ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮವೇ ಸಹೋದರ, ದಯೇ